ಗೊತ್ತಿತ್ತು. ಆಮೇಲೆ ರೆಕ್ಕೆ ಬಂದ್ಮೇಲೆ ಗೂಡಿನಿಂದ ಚುಚ್ಚಿ ಚುಚ್ಚಿ ಹೋಗು, ನಿನಗ ರೆಕ್ಕೆ ಬಂದಾವ, ನಿನ್ನ ಆಹಾರವನ್ನು ನೀನು ತಯಾರು ಮಾಡ್ಕೋ, ಹುಡುಕು ಅಂತ ಹೇಳಿ ತನ್ನ ತಾಯಿ ಗುಬ್ಬಿ ಮರಿ ಗುಬ್ಬಿಯನ್ನು ಹೊರಗೆ ಹಾಕ್ತದೆ. ಆದ್ರೆ ಇವತ್ತೆಷ್ಟೋ ಮನೆಗಳಲ್ಲಿ ಅವ್ವ ಅಪ್ಪ ಇನ್ನೂ ಗೋರಿಗೆ ಹೋಗು ವಯಸ್ಸಿನಾಗಿದ್ರು ಅವ್ವ ಅಪ್ಪನ ಪೆನ್ಷನ್ ತಗೊಂಡು ಬದುಕುವಂತ ಎಷ್ಟೋ ಮಕ್ಕಳು ಅದಾವ ಇನ್ನೂ ಮನೆಯಾಗ. ಅವ್ರು ಬರೋ ಪೆನ್ಷನ್ ರೊಕ್ಕದಾಗ ಜೀವನ ಮಾಡ್ರದಾರ, ಅವ್ರಿಗೆ ಬರುವಂತ ತಿಂಗಳ ಮಾಸಾಶನದ ವೃದ್ಧಾಪ್ಯ ವೇತನದೊಳಗೆ ಬದುಕುವಂತ ಮಕ್ಕಳದಾರ. ಎಂತಹ ಕಾಲ ಬಂದದ ಇವತ್ತಿನ ಜಗತ್ತಿಗೆ. ಅದಕ್ಕಾಗಿ ಇಂಥದ್ದನ್ನೇ ನೋಡಿ 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಒಂದು ವ್ಯವಸ್ಥೆ ಒಳಗ ಒಬ್ಬ ಮಹಾತ್ಮರಾಗಿ ಹೋಗ್ತಾರೆ. ಅವ್ರ ಹೆಸರು ಏನು ಅಂದ್ರ ಚೆನ್ನ ಬಸವಣ್ಣ ಅಂತೇಳಿ. ಏನವ್ರ ಹೆಸರು? ಚೆನ್ನ ಬಸವಣ್ಣ. ಬಹುಶಃ ನಿಮಗೆ ಚೆನ್ನ ಬಸವಣ್ಣ ಅಂದ್ರೆ ಬೇಗ ಅರ್ಥ ಆಗ್ಲಿಕ್ಕಿಲ್ಲ. ಉಳುವಿಯ ಚೆನ್ನ ಬಸವಣ್ಣ ಅಂದ್ರೆ ಬಹಳ ಬೇಗ ಅರ್ಥ ಆಗ್ತದೆ. ಉಳುವಿಗೆಲ್ಲ ಹೋಗೋರದಿರಿ, ಮನಿ ದೇವರಾಗಿ ನಡ್ಕೊಳ್ಳೋರದಿರಿ. ಉಳುವಿಯ ಚೆನ್ನ ಬಸವಣ್ಣ ಅಂತಂದ್ರ ಬಸವಣ್ಣನವರ ಸೋದರ ಅಳಿಯ, ಅಕ್ಕ ನಾಗಲಾಂಬಿಕೆಯ ಮಗ. ಯಾರು? ಚೆನ್ನ ಬಸವಣ್ಣ. ಆತನಿಗೆ ವಯಸ್ಸು ಸಣ್ಣದಿದ್ರು ಕೂಡ ಬುದ್ಧಿ ಬಹಳ ದೊಡ್ಡದಿತ್ತು. ಅದಕ್ಕೆ ಅವಿರಳ ಜ್ಞಾನಿ ಅಂತ ಕರಿತಿದ್ರು. ಯಾರನ್ನ ಕರಿತಿದ್ರಿ? ಚೆನ್ನ ಬಸವಣ್ಣನನ್ನ. ಅವಿರಳ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ ಅಂತ ಯಾರನ್ನ ಕರಿತಾ ಇದ್ರು? ಚೆನ್ನ ಬಸವಣ್ಣವ್ರು ಕರಿತಾ ಇದ್ರು. ಆ ಚೆನ್ನ ಬಸವಣ್ಣವರು ಒಂದು ವಚನ ಬರೀತಾರೆ, ಬಹಳ ಅದ್ಭುತವಾದ ವಚನ. ಏನಂತಾರ ಅವರು? ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ ವನಿತೆ ಕನಕ ಎನ್ನವರು ತನ್ನವರು ಎಂದು ಹೋರಿ ಹೋರಿ ಸಾಯುತ್ತಿದೆ ನೋಡ, ಕೂಡಲ ಚೆನ್ನ ಸಂಗಯ್ಯನಂದರಿಯದೆ ಅಂತಕ್ಕಂಥ ಮಾತನ್ನ ಚೆನ್ನ ಬಸವಣ್ಣವ್ರು ಬರೀತಾರೆ. ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲು. ಪ್ರತಿಯೊಬ್ಬ ಸಣ್ಣ ವ್ಯಕ್ತಿಗೂ ಕೂಡ ಅರ್ಥ ಆಗುವ ರೀತಿಗಳಲ್ಲಿ ಶರಣರು ವಚನಗಳನ್ನು ಬರೀತಾರೆ. ಹೇಳ್ತಾರ ಅವರು, ಉದಾಹರಣೆ ಕೊಟ್ಟು ಹೇಳ್ತಾರ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಗುಬ್ಬಿ ನೋಡಿದವ? ಗುಬ್ಬಿನ ಶರಣರ ಗುಬ್ಬಿ ನೋಡಿರಿ. ಗುಬ್ಬಿ ಈಗೆಲ್ಲ ನಿಮ್ಮ RCC ಮನಿ ಬಂದಾವ, ಆಶ್ರಯ ಯೋಜನೆದಾಗ ಮನಿ ಕಟ್ಸಿರಿ. ಆದ್ರೆ ಹಿಂದೆಲ್ಲ ಹಳ್ಳಿಗಳಲ್ಲಿ ಯಾವ ಮನಿ ಇದ್ದು ರೀ? ಜಂತಿ ಮನಿಗಳಿತ್ತು, ಹಂಚಿನ ಮನಿಗಳು, ಜಂತಿ ಮನಿಗಳಿತ್ತು. ಹಿಂದೆಲ್ಲ ಮನಿ ಒಳಗೆ ಗುಬ್ಬಿಗಳು ಬಂದು ಕಂಬದ ಮೇಲನೋ ಫೋಟೋದಿಂದನೋ ಸಜ್ಜಾ ಮೇಲನೋ ಏನ್ ಮಾಡ್ತಿದ್ದು? ಗೂಡು ಕಟ್ಕೊಂಡಿರ್ತಿದ್ದು. ಗುಬ್ಬಿ ಗೂಡು ನೋಡಿರಿ ಆದರೆ ಮನಿ ಒಳಗೆ ನೀವು? ಗುಬ್ಬಿಗಳು ಬಂದು ಮನೆಯಾಗ ಗೂಡು ಕಟ್ತಿದ್ದು. ಮನೆಯೊಳಗೊಂದು ಮತ್ತೊಂದು ಮನೆ, ಅದರ ಮನಿ. ಹಿಂಗ ನಿಮ್ಮದೊಂದು ಮನಿ ಐತೆ ಅಂತ ತಿಳ್ಕೋರಿ, ಏನಾಗಂಗಿಲ್ಲ. ನಿಮ್ದೇನೈತಿ? ಒಂದು ಜಂತಿ ಮನಿ ಅದ. ಆ ಮನಿಯೊಳಗ ಒಂದು ಕಂಬದ ಮ್ಯಾಲ ಒಂದು ಗುಬ್ಬಿ ಏನ್ ಮಾಡೈತಿ? ನಿಮ್ಮ ಮನ್ಯಾಗ ಬಂದು ಏನ್ ಮಾಡೈತ್ರಿ? ಗುಬ್ಬಿ ಗೂಡು ಕಟ್ಟೈತಿ ಅಂತ ತಿಳ್ಕೋರಿ. ಹಿಂಗ ಗೂಡು ಕಟ್ಟೈತಿ, ದಿನ ಹೊರಗೆ ಹೋಗ್ತಿತ್ತು. ಸಂಜೆಗನ ಬಂದು ನಿಮ್ಮ ಮನೆಯಾಗಿನ ಗೂಡ್ನ್ಯಾಗ ಬಂದು ಕುಂಡಿರ್ತಿತ್ತು. ಅಲ್ಲೇ ಮರಿ ಮಕ್ಕಳು ಎಲ್ಲ ಮಾಡ್ಕೊಂಡಿತ್ತು. ಆರಾಮ್ ಜೀವನ ನಡೆಸಿತ್ತು ನಿಮ್ಮ ಮನೆಯಾಗಿನ ಗುಬ್ಬಿ. ಒಂದು ದಿನ ಏನಾಯ್ತು ಅಂತಂದ್ರ, ಜೋರಾದ ಮಳೆ, ಜೋರಾದ ಗಾಳಿ, ಸುಂಟ್ರ ಗಾಳಿ, ಬಿರುಗಾಳಿ ಬೀಸದ, ಜೋರಾದ ಮಿಂಚು ಗುಡುಗು, ಮಳೆ ಗಾಳಿ ಬೀಸದ. ಆ ಮಳೆ ಗಾಳಿಗೆ ನಿಮ್ಮ ಮನೆಯಾಗಿನ ಗುಬ್ಬಿ ನಿಮ್ಮ ಮನ್ಯಾಗ ಬಂದು ಕುಂತಿತ್ತು. ಆದ್ರ ಆ ಮಳೆ ಗಾಳಿಯ ಹೊಡೆತಕ್ಕ, ಸಿಡ್ಲಿನ ಹೊಡೆತಕ್ಕ ಒಂದು ಗುಬ್ಬಿ ತನ್ನ ಮನೆಗೆ ಹೋಗೋ ದಾರಿ ಮರೆತು ಏನ್ ಮಾಡಿತ್ರಿ? ಹೊರಗಡೆ ಅಂತ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿ ಕಡೆ ಬಂದೈತಿ. ಸುಮ್ ತಿಳ್ಕೊಳ್ರಿ, ಏನಾಗಂಗಿಲ್ಲ. ಯಾವ ಗುಬ್ಬಿ ಬಂದೈತಿ ನಿಮ್ಮ ಮನೆಗೆ? ಯಾವ ಗುಬ್ಬಿ ಬಂದೈತ್ರಿ? ಹೊರಗಡೆಯಿಂದ ಗುಬ್ಬಿ ಯಾರ ಮನೆಗೆ ಬಂದೈತಿ? ನಿಮ್ಮ ಮನೆಯಾಗಿನ ಗುಬ್ಬಿ ಕಡೆ ಬಂದೈತಿ. ಆ ಗುಬ್ಬಿ ಬಂದು ನಿಮ್ಮ ಮನೆಯಾಗಿನ ಗುಬ್ಬಿ ಕೇಳ್ತೈತಿ ಏನಂತ? ಗುಬ್ಬೆಪ್ಪ ಗುಬ್ಬೆಪ್ಪ, ನನಗ ಹೊರಗೆ ಗಾಳಿ ಮಳಿ ಐತು, ನನಗ ನನ್ನ ಮನಿ ದಾರಿ ದಿಕ್ಕು ಮರೆತು ಬಿಟ್ಟೇನಿ. ಅದಕ್ಕ ಆ ಮಳಿ ಗಾಳಿ ಇರೋದ್ರಿಂದ ನನಗೆ ಇವತ್ತೊಂದು ದಿನ ನಿನ್ನ ಗೂಡ್ನಾಗ ಇರಾಕ್ ನನಗೆ ಜಾಗ ಕೊಡು ಅಂತ ಕೇಳಿತ್ತು. ಯಾವ ಗುಬ್ಬಿ? ಯಾವ ಗುಬ್ಬಿರಿ? ಹೊರಗಡೆಯಿಂದ ಬಂದ ಗುಬ್ಬಿ. ಅವಾಗ ನಿಮ್ಮ ಮನೆಯಾಗಿನ ಗುಬ್ಬಿ ಏನಂತು? ನಿಮ್ ಕೂಡ ಇಂಗ್ಲಿಷ್ ಕಲ್ತಿತ್ತದು. ಇದು ನನ್ನ ಮನೆ, ಇದು ನಿನಗೆ ಜಾಗ ಇಲ್ಲ, ಗೆಟ್ ಔಟ್ ಅಂದ್ಬಿಡ್ತದ. ಏನಂತು? ಗೆಟ್ ಔಟ್ ಅಂತ. ಆದ್ರೂ ನಿಮ್ಮ ಮನೆಯಾಗಿನ ಗುಬ್ಬಿ ಹೊರಗಡೆಯಿಂದ ಬಂದ ಗುಬ್ಬಿಗೆ ಅವಕಾಶ ಕೊಡ್ಲಿಲ್ಲ. ಮತ್ತೆ ವಿನಂತಿ ಮಾಡ್ಕೊಂತು, ಗುಬ್ಬೆಪ್ಪ ಹಂಗ್ ಮಾಡ್ಬೇಡೋ, ಇವತ್ತು ಒಂದು ದಿನ ಅಲ್ಲ ಅಂತಂದ್ರು ಕೂಡ ಆ ಮಳಿ ಗಾಳಿ ನಿಲ್ಲುತ್ತನಾರಿ ನನಗೆ ಅವಕಾಶ ಕೊಡಪ್ಪ ಅಂತ ಕೇಳಿದ್ರು. ನಿಮ್ಮ ಮನೆಯಾಗಿನ ಗುಬ್ಬಿಗೆ ಬಹಳ ಸೊಕ್ಕು ಬಂದಿತ್ರಿ ನಿಮ್ ಕೂಡ ಕೂಡಿ. ಅದೇನ್ ಅನ್ನಕತ್ತು? ನಾ ಕಟ್ಟಿದ ಗೂಡದ,
ಇದು ನಾ ಕಟ್ಟಿದ ಗೂಡದ, ನನ್ನ ಮನಿ ಅದ, ನಿನಗೆ ಜಾಗನ ಇಲ್ಲ, ಹೋಗು ಹೋಗು ಗೆಟ್ ಔಟ್ ಅಂದ್ಬಿಡ್ತು. ಮತ್ತು ಪಾಪ ಜಾಗನ ಕೊಡ್ಲಿಲ್ಲ ಅಂದಾಗ ಹೊರಗಡೆಯಿಂದ ಬಂದು ಗುಬ್ಬಿ ಮತ್ತೆ ಹೆಂಗೋ ಮಾಡಿ ಹೊರಗೆ ಹೋಗಿ ತನ್ನ ಗೂಡನ್ನ ತಾನು ಮುಟ್ಕೊಂತ. ಸ್ವಲ್ಪ ದಿನಗಳ ಕಳೆದ ಮೇಲೆ ನೀವು ಯಾವುದೋ ದೀಪಾವಳಿನೋ ಈ ನಾಳೆ ಬಂತಲ್ಲ ಯುಗಾದಿ, ಎಲ್ಲ ಮನೆ ಸಾರಿಸಿರಿಲ್ಲ, ಹಾಸಿಗೆ ತೊಳೆದಿರಿಲ್ಲ, ಕಟ್ಕೊಂಡು ಗಂಡಗಂತರು ಬಿಡ್ಲಾರ್ದ ಕರ್ಮ ಹಾಸಿಗೆ ತೊಳ್ಯಾಕೆ ನಿಂತಿರ್ತಾನೆ. ನೀವು ಶನಿವಾರ ರವಿವಾರ ಅದ ಬದುಕಾಗಿರ್ತೈತಿ ನಿಮ್ಮದು, ಸಾಲಿ ಸೂಟಿ ಐತಿ ಬರ್ರಿ ಅಂತೇಳಿ. ಕೆಲಸನೂ ಇರಂಗಿಲ್ಲ, ನೌಕರಿನೂ ಇರಂಗಿಲ್ಲ. ಅದು ರವಿವಾರ ಯಾಕೆ ಬರ್ತೈತಂತ ಅವು ಕಟ್ಕೊಂಡಿದ್ದು. ದಿನ ಡ್ಯೂಟಿಗೆ ಹೋಗ್ತಿರ್ತಿದ್ದೆ, ದಿನ ಇದಕ್ಕೆ ಮಾಡ್ತಿದ್ದೆ. ಯುಗಾದಿ ಬಂತು ಬರೋಣ, ನೀವು ಮನೆ ಸಾರ್ಸಕ್ ತೆಗದ್ರಿ, ನೀವು ಕಸ ಹೊಡೆದು ಸಾರ್ಸೋ ಮುಂದೆ ನಿಮಗ್ ಕಣ್ಣಿಗೆ ಯಾವ ಬಿತ್ತು? ನಿಮ್ಮ ಮನೆಯಾಗಿನ ಗೂಡು ಕಣ್ಣಿಗೆ ಬಿತ್ತು. ಅದೆಲ್ಲ ಅಲ್ಲೇ ಕಸ ಕಡ್ಡಿ 1-2 ಅಲ್ಲೇ ಮಾಡಿ ಗಲೀಜು ಮಾಡಿತ್ತು. ನಿಮಗೆ ಬೇಜಾರಾಗಿ ಸಿಟ್ಟಾಗಿ ನೀವೇನು ಮಾಡಿದ್ರಿ? ಕಸಬರಿಗೆ ತಗೊಂಡು ಆ ಗೂಡನ್ನ ಕಸಬರಿಗಿಂದ ಏನು ಮಾಡಿದ್ರಿ? ಕಸ ಹೊಡೆದ್ರಿ, ಸ್ವಚ್ಛ ಮಾಡಿದ್ರಿ. ಹಾಳಾದ ಗುಬ್ಬಿ ನಮ್ಮ ಮನೆ ಹೊಲಸು ಮಾಡೈತೆ ಅಂತ ತಿಳಿದು ಆ ಗುಬ್ಬಿ ಗೂಡನ್ನ ಕಿತ್ತು ಹೊರಗೆ ತಿಪ್ಪ್ಯಾಗ ಹೋಗದ್ರಿ. ಮನೆಯಾಗಿರೋ ಗೂಡ ತಿಪ್ಪ್ಯಾಗ ಬಂದು ಬಿದ್ದ ಮೇಲೆ ಗುಬ್ಬಿ ಮನೆಯಾಗ ಇರ್ತದ, ಅದು ಕೂಡ ಬಂದು ತಿಪ್ಪಿ ಮೇಲೆ ಬಿದ್ದಂತ ತನ್ನ ಗೂಡಿನ ಮೇಲೆ ಕುಂತ್ಕೊಂತು. ನೀವು ಸ್ವಚ್ಛ ಮಾಡಕ್ ತೆಗೆದಾಗ ಅದನ್ನ ತೆಗೆದು ಹೊರಗೆ ಹೋಗದ್ರಿ, ಅದ್ರ ಮೇಲೆ ಬಂದು ಕುಂತ್ಕೋತು. ಯಾವಾಗ ತಿಪ್ಪ್ಯಾಗ ಬಿದ್ದಂತ ಗೂಡಿನ ಮೇಲೆ ನಿಮ್ಮ ಮನೆಯಾಗಿನ ಗುಬ್ಬಿ ಕುಂತು, ಅವಾಗ ಮಳೆ ಬಂದಾಗ ಒಂದು ಗುಬ್ಬಿ ಬಂದಿತ್ತಲ್ಲ, ಆ ಗುಬ್ಬಿ ಮತ್ತೆ ಬಂತು ನೋಡ್ರಿ ನಿಮ್ಮ ಮನೆಗೆ. ಅವಾಗ ಬಂದು ಈ ತಿಪ್ಪಿ ಮೇಲೆ ಕುಂತು ಗುಬ್ಬಿ ಕೇಳ್ತಂತ, ಏನೋ ಗುಬ್ಬಿಯಪ್ಪ, ಅವತ್ತು ಬಂದಾಗ ನಂದು ಗೂಡು ಅಂತಿದ್ದೆಲ್ಲೋ, ಒಂದು ದಿನ ಇರಕ್ಕೆ ಅವಕಾಶ ಕೊಡ್ಲಿಲ್ಲ, ಎಲ್ಲೈತಿ ನಿನ್ನ ಗೂಡ ನೋಡು, ತಿಪ್ಪ್ಯಾಗ ಬಂದು ಬಿದ್ದತ್ತಲ್ಲೋ. ಯಾವ ಗುಬ್ಬಿ ಹೇಳಕತ್ತದ್ರಿ? ಹೊರಗಡೆಯಿಂದ ಬಂದ ಗುಬ್ಬಿ. ನಂದು ಅಂತಂದೆಲ್ಲ, ನಿಂದ ಗೂಡು ಈಗ ತಿಪ್ಪ್ಯಾಗ ಬಂದು ಬಿದ್ದದಲ್ಲೋ, ಅವಾಗ ಒಂದು ದಿನ ಅವಕಾಶ ಕೊಡ್ಲಿಲ್ಲಲ್ಲ ಅಂತೇಳಿ ಹೊರಗಡೆಯಿಂದ ಬಂದ ಗುಬ್ಬಿ ನಿಮ್ಮ ಮನೆಯಾಗಿನ ಗುಬ್ಬಿಗೆ ಹೇಳ್ತಂತ. ಇದನ್ನ ಚನ್ನಬಸವಣ್ಣವರು ವಚನದ ಮುಖಾಂತರ ಹೇಳಿದ್ರು. ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ, ಗುಬ್ಬಿ ಹೆರವರ ಮನೆಯ ತನ್ನ ಮನೆ ಎಂಬಂತೆ. ಇದು ನಂದ ಮನೆ ಅಂತ ಕುಂತಿತ್ತು. ಯಾವಾಗ ಕಸ ಹೊಡಿ ಮುಂದೆ ನೀವು ಗುಬ್ಬಿ ಗೂಡು ತೆಗೆದು ತಿಪ್ಪ್ಯಾಗ ಹೋಗುದ್ರು, ಉಳುವಿ ಚನ್ನಬಸವಣ್ಣ ಹೇಳ್ತಾ ಇರೋದು ಆ ಗುಬ್ಬಿ ಕತಿ ಅಲ್ಲ. ಇಲ್ಲೇನು ಕುಂತಾವಲ್ಲ ಈ ಗುಬ್ಬಿ ಕತಿ ಹೇಳಕತ್ತಾರ ಅವರು. 60-40 ಅಂತ ನಂದು ಅಂತ ಕಟ್ಕೊಂಡು ಗೂಡು ಕುಂತೀವಲ್ಲ, ಇದು ನಂದ ಐತಿ ಅಂತ ಹೇಳಿ ಬಾಜು ಕರ್ನಾಳಿಗೆ ಹಾಕಕ್ ಜಗಳ ಮಾಡ್ತೀವಿ, ಕಿಟಕಿ ಹಾಕಕ್ ಜಗಳ ಮಾಡ್ತೀವಿ, ಹೊಲಕ್ಕೆ ದಾರಿ ಕೊಡಾಕ್ ಜಗಳ ಮಾಡ್ತೀವಿ. ಇದು ನಾ ಕಟ್ಟಿದ್ದಾಯ್ತು ಅಂತ ಕುಂತೀವಲ್ಲ, ಈ ಗುಬ್ಬಿ ಕತಿ ಹೇಳಕತ್ತಾರ ಚನ್ನಬಸವಣ್ಣವರು. ಇದು ಭಗವಂತನ ಮನೆ. ಇದು ನಾವೆಲ್ಲ ಇಲ್ಲಿ ಬಾಡಿಗೆದಾರಷ್ಟೇ. ಇಲ್ಲಿ ಬಾಡಿಗೆಗೆ ಬಂದೀವಿ. ಬಾಡಿಗೆಗೆ ಬಂದು ಅಲ್ಲೊಂದು ಇಲ್ಲೊಂದು 60-40 80-40 ಒಂದೊಂದು ಗೂಡು ಕಟ್ಕೊಂಡು ಅದೀವಿ ಅಷ್ಟೇ. ಆದ್ರೆ ಹೆಂಗ ನೀವು ಯುಗಾದಿಗೆ ಮನಿ ಸಾರ್ಸಕ್ ತೆಗಿತೀರಿ, ಹಂಗ ಭಗವಂತ ಯಾವಾಗ ಈ ಪ್ರಕೃತಿಯನ್ನ ಸಾರಿಸ್ಲಿಕ್ಕೆ ತೆಗಿತಾನ ಗೊತ್ತಿಲ್ಲ. ಯಾವಾಗ ಸುನಾಮಿ, ಭೂಕಂಪ, ಪ್ರಳಯ ಅಂತಕ್ಕಂಥದ್ದು ತರ್ತಾನ ಗೊತ್ತಿಲ್ಲ. ಅವಾಗ ಸುನಾಮಿ, ಬಿರುಗಾಳಿ ಅಂತದ್ದು ಬಂತು ಅಂತಂದ್ರೆ ನಿಮ್ಮ ಮನಿ ಎಲ್ಲ ಎಲ್ಲಿ ಹೋಗಿ ಬೀಳ್ತಾವ? ನೀವು ಕಟ್ಟಿದ ಗೂಡೆಲ್ಲ ಎಲ್ಲಿ ಹೋಗಿ ಬೀಳ್ತಾವ್ರಿ? ತಿಪ್ಪ್ಯಾಗ ಹೋಗಿ ಬೀಳ್ತಾವ. ಅದಕ್ಕೆ ಹೇಳ್ತಾರೆ, ದೇವನ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅನಂತ ಜನ್ಮವ ತಿರುಗ